ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಜಿಬಿಎ ಪಂಚಪಾಲಿಕೆಯ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯಲಿದೆ. ಡಿಸೆಂಬರ್ 31ರವರೆಗೆ ಕಾಲಾವಕಾಶ ನೀಡುವಂತೆ ಸರ್ಕಾರ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಿದೆ ರಾಜ್ಯ ಸರ್ಕಾರ. ಇದೀಗ ಜುಲೈ 17 ಅಂದ್ರೆ ನಾಳೆ ಮಹತ್ವದ ವಿಚಾರಣೆ ನಡೆಯುತ್ತೆ. 5 ಪಾಲಿಕೆಗಳ ಚುನಾವಣೆಯ ಭವಿಷ್ಯದ ನಿರ್ಧಾರ ನಾಳೆಯಾಗುತ್ತೆ. ಪಂಚಪಾಲಿಕೆ ಚುನಾವಣೆಯ ಹಿನ್ನೆಲೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯ ಪ್ರಕರಣ ಕೋರ್ಟ್ ಪಟ್ಟಿಯಲ್ಲಿ ಸೀರಿಯಲ್ ನಂಬರ್ 27ರಲ್ಲಿ ವಿಚಾರಣೆಗೆ ನಿಗದಿಯಾಗಿದೆ. ಚುನಾವಣೆಯನ್ನ ನಡೆಸೋದಕ್ಕೆ ಡಿಸೆಂಬರ್ 31ರವರೆಗೆ ಕಾಲಾವಕಾಶ ನೀಡುವಂತೆ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿದೆ. ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿರುವಂತಹ ರಾಜ್ಯ ಸರ್ಕಾರ ರಾಜ್ಯದಾದ್ಯಂತ ನಡೀತಾ ಇರುವಂತಹ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದ್ರೆ SIR ಪ್ರಕ್ರಿಯೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಅಲ್ಲಿ ನಿರತರಾಗಿರೋದ್ರಿಂದ ಇಲ್ಲಿ ಜಿಬಿಎ ಚುನಾವಣೆಯನ್ನ ನಡೆಸೋದಕ್ಕೆ ಸಾಧ್ಯವಾಗುವುದಿಲ್ಲ, ಕಷ್ಟ ಆಗುತ್ತೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಆಗಸ್ಟ್ 31ರ ಒಳಗೆ ಚುನಾವಣೆಯನ್ನ ಪೂರ್ಣಗೊಳಿಸುವುದಕ್ಕೆ ಒಂದು ಅಂತಿಮವಾದಂತಹ ಗಡುವು ನೀಡಲಾಗಿತ್ತು. ಬಳಿಕ ದಿನಾಂಕವನ್ನ ಮುಂದೂಡುವಂತೆ ಸರ್ಕಾರದಿಂದ ಮರು ಅರ್ಜಿ ಸಲ್ಲಿಕೆಯನ್ನ ಮಾಡಲಾಗಿದೆ. ಇದೀಗ ಜುಲೈ 17 ಅಂದ್ರೆ ನಾಳೆ ಮಹತ್ವದ ವಿಚಾರಣೆ ನಡೆಯುತ್ತೆ. ಸರ್ಕಾರದ ಕಾಲಾವಕಾಶದ ಮನವಿ ಅಂಗೀಕಾರವಾಗುತ್ತದೆಯೇ ಅಥವಾ ಆಗಸ್ಟ್ 31ರ ಗಡುವನ್ನೇ ಮುಂದುವರಿಸಲಾಗುತ್ತದೆಯೇ ಅನ್ನೋದರ ಬಗ್ಗೆ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನ ಕೈಗೊಳ್ಳಲಿದೆ. 369 ವಾರ್ಡ್ಗಳನ್ನು ಒಳಗೊಂಡಂತಹ 5 ನಗರ ಪಾಲಿಕೆಗಳ ಚುನಾವಣೆಯ ಭವಿಷ್ಯ ಜುಲೈ 17ರ ವಿಚಾರಣೆಯತ್ತ ಇದೀಗ ನೆಟ್ಟಿದೆ. ಒಟ್ಟಾರೆಯಾಗಿ ಜಿಬಿಎ ಚುನಾವಣೆಯ ಭವಿಷ್ಯ ಏನಾಗಲಿದೆ ಅನ್ನೋದು ನಾಳೆ ಡಿಸೈಡ್ ಆಗತ್ತೆ. SIR ಕಾರ್ಯದೊತ್ತಡದ ಹಿನ್ನೆಲೆಯಲ್ಲಿ ಆಗಸ್ಟ್ 31ರ ಬದಲಿಗೆ ಡಿಸೆಂಬರ್ 31ರವರೆಗೆ ಕಾಲಾವಕಾಶ ನೀಡುವಂತೆ ಕರ್ನಾಟಕ ಸರ್ಕಾರ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಇದೀಗ ನಾಳೆ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಜಿಬಿಎ ಪಂಚಪಾಲಿಕೆ ಚುನಾವಣೆ ಅನ್ನುವಂಥ ವಿಚಾರ ಪ್ರಸ್ತಾಪ ಆದಾಗಿನಿಂದಲೂ ಕೂಡ ಎಲೆಕ್ಷನ್ ಡೇಟ್ ಮುಂದೆ ಹೋಗುವಂತಹ ಪ್ರಕ್ರಿಯೆ ಆಗ್ತಾ ಇದೆ. ಸದ್ಯ ನಾಳೆ ಆದರೂ ಕೂಡ 5 ಪಾಲಿಕೆಗಳ ಚುನಾವಣೆಯ ಭವಿಷ್ಯ ನಿರ್ಧಾರವಾಗತ್ತಾ, ಹೇಗೆ? ಈ ಚುನಾವಣೆ ಸಂಬಂಧಪಟ್ಟಾಗೆ ರಾಜ್ಯ ಸರ್ಕಾರ ಈ ಚುನಾವಣೆ ಮಾಡೋದೇ ಬೇಡವಾ ಎನ್ನುವಂತ ನಿಟ್ಟಿನಲ್ಲಿ ನಿರ್ಧಾರ ಮಾಡಿದೆಯಾ ಅನ್ನೋ ಗೊತ್ತಿಲ್ಲ. ಪ್ರತಿ ಬಾರಿಯೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಈ ರೀತಿಯಾದಂತಹ ಹಿಯರಿಂಗ್ ಬಂದಾಗ ಮರು ಅರ್ಜಿ ಸಲ್ಲಿಕೆ ಆಗ್ಬೇಕು, ನಮಗೆ ಸಿಬ್ಬಂದಿಗಳ ಕೊರತೆ ಇದಾವೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳಿದಾವೆ ಅನ್ನುವಂತ ನಿಟ್ಟಿನಲ್ಲಿ ಚುನಾವಣೆ ದಿನಾಂಕವನ್ನ ಮುಂದೂಡುವಂತೆ ಮನವಿಯನ್ನ ಸಲ್ಲಿಸುವಂತ ಕೆಲಸ ಸರ್ಕಾರ ಮಾಡ್ತಾನೆ ಹೋಗ್ತಾ ಇದೆ. ಹೀಗಾಗಿ ಮತ್ತೆ ಈ ಪಂಚಪಾಲಿಕೆಗಳ ಚುನಾವಣೆ ಸಂಬಂಧಪಟ್ಟಾಗೆ ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತು ಪ್ರಕರಣವು ಕೋರ್ಟ್ ಪಟ್ಟಿಯಲ್ಲಿ ಸೀರಿಯಲ್ ನಂಬರ್ 27ರಲ್ಲಿ ವಿಚಾರಣೆ ನಿಗದಿ ಮಾಡುವಂತ ಕೆಲಸ ಈಗಾಗಲೇ ಆಗಿದೆ. ಈ ಹಿಂದೆಯೂ ಕೂಡ ಚುನಾವಣೆ ನಡೆಸಲು ಡಿಸೆಂಬರ್ 31ರವರೆಗೆ ಕಾಲಾವಕಾಶ ನೀಡುವಂತೆ ಸರ್ಕಾರ ಅರ್ಜಿ ಮಾಡುವಂತಹ ಕೆಲಸ ಆಗಿದೆ. ಈ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿರುವಂತಹ ರಾಜ್ಯ ಸರ್ಕಾರ ಇದೆಯೋ ಇದರ ಪ್ಲಾನ್ ಏನಿದೆ ಅನ್ನುವಂತ ಕೂಡ ಯಾರಿಗೂ ನಿಖರವಾದಂತಹ ಮಾಹಿತಿ ಸದ್ಯಕ್ಕಂತೂ ಇಲ್ಲ. ಆದ್ರೆ ರಾಜ್ಯಾದ್ಯಂತ ನಡೀತಿರುವಂತಹ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಇದೆಯಲ್ಲ, ಇದನ್ನೇ ಉದಾಹರಣೆಗೆ ಇಟ್ಕೊಂಡು ನಮಗ್ ಸಮಸ್ಯೆ ಇದೆ ಅನ್ನುವಂತ ಸರ್ಕಾರ ಸಿಬ್ಬಂದಿ ನಿರಂತರವಾಗಿರೋದ್ರಿಂದ ಚುನಾವಣೆ ನಡೆಸಲು ಸಾಧ್ಯವಿಲ್ಲ ಎನ್ನುವಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಈ ಹಿಂದೆಯೂ ಕೂಡ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ನೀಡಿತ್ತು. ಆಗಸ್ಟ್ 31ರ ಒಳಗಾಗಿ ಚುನಾವಣೆ ನಿಗದಿ ಅಂದ್ರೆ ಚುನಾವಣೆ ದಿನಾಂಕವನ್ನ ನಿಗದಿ ಮಾಡಬೇಕು, ಪೂರ್ಣಗೊಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಅಂತಿಮ ಗಡುವನ್ನ ನೀಡಿತ್ತು. ಅದಾದ ಬಳಿಕ ದಿನಾಂಕ ಮುಂದೂಡುವಂತೆ ಸರ್ಕಾರ ಮತ್ತೆ ಮರು ಅರ್ಜಿ ಸಲ್ಲಿಕೆ ಮಾಡುವಂತ ಕೆಲಸ ಈಗಾಗಲೇ ಆಗಿದೆ. ಇದೀಗ ಜುಲೈ 17 ಅಂದ್ರೆ ನಾಳೆ ಈ ಒಂದು ಅರ್ಜಿ ಮರು ವಿಚಾರಣೆ ಆಗ್ತಿರುವಂತ ಕಾರಣದಿಂದಾಗಿ ಮಹತ್ವದ ಒಂದು ವಿಚಾರಣೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರ್ಕಾರದ ಕಾಲಾವಕಾಶದ ಮನವಿ ಅಂಗೀಕಾರವಾಗುತ್ತದೆಯೇ ಅಥವಾ ಆಗಸ್ಟ್ 31ರ ಗಡುವನ್ನೇ ಮುಂದುವರಿಸಲಾಗುತ್ತದೆ ಎಂಬುದು ಈ ಬಗ್ಗೆ ಸುಪ್ರೀಂ ಕೋರ್ಟ್ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಇದರ ನಡುವೆ ಸರ್ಕಾರ ಮತ್ತೆ ಇನ್ನೇನ್ ಪ್ಲಾನ್ ಮಾಡುತ್ತೋ, 369 ವಾರ್ಡ್ಗಳನ್ನ ಒಳಗೊಂಡಂತ 5 ಮಹಾನಗರ ಪಾಲಿಕೆಗಳೇನಿದ್ದವೋ ಚುನಾವಣಾ ಭವಿಷ್ಯ ನಾಳೆ ಈ ಒಂದು ದಿನಾಂಕದ ಮೇಲೆ ಇರುವಂತದ್ದು. ಒಂದು ವೇಳೆ ಸುಪ್ರೀಂ ಕೋರ್ಟ್ ಆಗಸ್ಟ್ ತಿಂಗಳೇನು ಗಡುವು ಸಂಬಂಧಪಟ್ಟಾಗಿತ್ತು 31ರ ಒಳಗಾಗಿ ದಿನಾಂಕವನ್ನ ಘೋಷಣೆ ಮಾಡಬೇಕು ಅಂತೇಳಿ, ಆ ದಿನಾಂಕದ ಒಳಗಾಗಿ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡುತ್ತಾ ಅಥವಾ ಸರ್ಕಾರ ಮನವಿ ಸಲ್ಲಿಕೆ ಮಾಡಿರುವಂತದ್ದು ದಿನಾಂಕವನ್ನ ಮುಂದೂಡಬೇಕು ಎನ್ನುವಂತ ಏನು ಸರ್ಕಾರದ ಒಂದು ಪ್ಲಾನ್ ಇದೆಯೋ ಆ ಸರ್ಕಾರದ ಪ್ಲಾನ್ಗೆ ಅಷ್ಟು ಅನ್ನುತ್ತಾ ಸದ್ಯಕ್ಕಂತೂ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.